ಮಾತಾಡುವಾಗ ನಿಮ್ಮ ಲಿಪ್ ಮೂಮೆಂಟ್ ಎಲ್ಲ ಆಗ್ತಾ ಇದೆ ಅದನ್ನು ನೋಡ್ಕೊಳ್ಳಿ. ಯಾವ ಥರ ಲೈಕ್ ಟೋನ ಯಾವ ಥರ ಕೊಡಬೇಕು, ಡಾಲ್ನ ಯಾವ ಕಡೆ ಇಟ್ಕೋಬೇಕು, ಅದೆಲ್ಲ ನಮಗೆ ಟೀಚ್ ಮಾಡ್ತಾರೆ. ಇವಾಗ ಅಲ್ಲಿ ಲೈಕ್ ನಮ್ಗೆ ಟೀಚ್ ಮಾಡಿದ್ದು ಪ್ರತಿಯೊಂದಕ್ಕೂ ಜೀವ ಇರುತ್ತೆ. ಈ ಕಡ್ಡಿ ಇವಾಗ ಇದನ್ನು ನಾವು ಹೆಂಗೆ ಮಾತಾಡಿಸ್ಬೇಕು, ಇದು ಹೆಂಗೆ ಮಾತಾಡುತ್ತೆ. ಇದಲ್ಲದೆ ನಾನು ಫಸ್ಟ್ ನನ್ನ ಕ್ಲಾಸಲ್ಲಿ ತೊಗೊಂಡಿರೋಕ್ಕಂಥದ್ದು ಒಂದು ಮಂಕಿ ಡಾಲ್. ಓಕೆ, ಅಂದರೆ ಚೇಂಜ್ ಮಾಡ್ತಾ ಇರ್ತೀರಾ ನೀವು? ಇಲ್ಲ ಇವಾಗ ಇದು ನನ್ನ ಪ್ರೊಫೆಷ್ನಲ್ ಆಗಿ ಇದು ಒಂಥರ ಲೈಕ್ ಚೆನ್ನಾಗಿರುತ್ತೆ ಅಂತ ಬಿಟ್ಟು ನಾನು ತಗೊಂಡಿರೋದು. ಅದಕ್ಕಿಂತ ಮುಂಚೆಗೆ ನನಗೆ ಕ್ಲಾಸಲ್ಲಿ ನನಗೆ ಕೊಟ್ಟಿರೋಕ್ಕಂಥದ್ದು ಮಂಕಿದು. ಓಕೆ, ಕಲೀಲಿಕ್ಕೆ ಅಲ್ಲಿಂದ ನನಗೆ ಇಲ್ಲಿ ಪಾರ್ಸಲ್ ಮಾಡಿರೋದು. ಫಸ್ಟ್ ನಮಗೆ ಇದು ಲೈಕ್ ಹ್ಯಾಂಡ್ ಮೂಮೆಂಟಿಂಗ್ ಇರುತ್ತೆ ಅಲ್ವಾ, ಇದು ಸ್ವಲ್ಪ ಹಾರ್ಡ್ ಇದೆ. ಇದು ದೊಡ್ಡ ಪಪೆಟು. ಇದನ್ನ ಮೂಮೆಂಟ್ ಮಾಡಬೇಕು ಅಂತಿಲ್ಲ ಅಂದರೆ ತುಂಬ ಕಷ್ಟ. ಇದು ಮೂಮೆಂಟಿಂಗ್ ಅಷ್ಟು ಈಸಿಯಾಗಿ ಬರಲ್ಲ ಈ ಡಾಲ್ದು. ಅದು ಮೂಮೆಂಟಿಂಗ್ ಆ ಡಾಲಲ್ಲಿ ಏನು ಗೊತ್ತಾ, ಮೂಮೆಂಟಿಂಗ್ ತುಂಬ ಈಸಿಯಾಗಿ ಆಗುತ್ತೆ. ನಾವು ಯಾವ ಥರ ಮೂಮೆಂಟ್ ಮಾಡ್ತೀವಿ ತಾನೆ. ಇಲ್ಲಿ ನೋಡಿ, ಇವಾಗ ನನ್ನ ಹ್ಯಾಂಡಲ್ಲೇ ನೀವು ನೋಡ್ದಂದ್ರೆ ಅಂತಿಲ್ಲ ಅಂದರೆ ಹ್ಯಾಂಡು ಮಾತಾಡುತ್ತೆ ಅಂತ ಬಿಟ್ಟು ಕಾಣಿಸೋದು. ಹೆಲೋ, ಓಯ್, ನಾನು ನೈಸ್, ಓ ಮೈ ಗಾಡ್, ಓಕೆ ಓಕೆ ಡನ್, ಹೆಲೋ ಕ್ಯಾಂಗ್ರಂಗನ್, ಆರ್ ಯು ಕಾಣಿಸ್ತಿದೆ. ಓ, ಇದೆಲ್ಲ ಪ್ರಾಕ್ಟೀಸು ಲೈಕ್ ನಮ್ಮ ಮೊದಲು ಪ್ರಾಕ್ಟೀಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆಗೆ ನನ್ನ ಹತ್ರ ಮಂಕಿ ಇತ್ತು, ಈ ಮಂಕಿ ಇತ್ತು ಅದಕ್ಕಿಂತ ಮುಂಚೆಗೆ. ಓಕೆ, ಏನು ಇವನ ಹೆಸರು? ಹರಿ. ಹರಿ ಹರಿ ಏನು ಅಕ್ಕ ನಂಗೆ ಹಗ್ ಮಾಡ್ಕೊಂಡಿದೀಯಲ್ಲ, ಚೆನ್ನಾಗಿದೆ. ನಿನ್ ಶರ್ಟ್ ಚೆನ್ನಾಗಿದೆ. ನಿಂಗೆ ಮ್ಯಾಚಿಂಗೇ ಹಾಕಿಲ್ಲ ನಿಮ್ಮ ಅಕ್ಕ. ಅವಂತಿಗೆ ಮಾತ್ರ ಮ್ಯಾಚಿಂಗ್ ಹಾಕಿದ್ದಾರೆ. ಅವಳು ನಾನು ಕ್ಲೋಸ್ ಅಲ್ವಾ, ತುಂಬ ಕ್ಲೋಸು. ಲೈಕ್ ನಾನು ಅವಳನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆಗೆ ನಾನು ಲೈಕ್ ಫಿಕ್ಸ್ ಆಗಿಬಿಟ್ಟಿದೆ ಅವಳಿಗೆ ಹಿಂಗೆ ನಾವಿಬ್ರು ಮ್ಯಾಚಿಂಗ್ ಡ್ರೆಸ್ ಯಾವುದಾದ್ರೂ ಶೋಗೆ ಹೋದಾಗ ಎಲ್ಲಾದ್ರೂ ಹೋದಾಗ ಸೇಮ್ ಇರಬೇಕು. ಇದೇನೆ? ಇದೆ ಅಲ್ವಾ. ತುಂಬ ಡ್ರೆಸ್ ಇದ್ದಾವೆ ಅವಳದು, ನಂದು ಕಲೆಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಇದ್ದಾವೆ. ಇದರಿಂದ ಫಸ್ಟ್ ಕಲ್ತಿದ್ದು ನೀವು? ಅವ್ರು ಕಳಿಸಿದಾಗ ಇದರಿಂದ ನಾನು ಫಸ್ಟ್ ಕಲ್ತಿದ್ದು. ನಾನು ಕಲ್ತ ಮೇಲೆ ನಾನು ಅಬಿಗೂ ಟ್ರೈನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನಿಮ್ಗೆ ಇವಾಗ ಕೈ ಬ್ಯಾಲೆನ್ಸ್ ಮಾಡ್ತಿರಲ್ಲ ಹಿಂಗೆ? ಕೈ ಏನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾವು ಬಂತು? ಸ್ಟಾರ್ಟಿಂಗ್ ಎಲ್ಲ ಲೈಕ್ ಇದೆಲ್ಲ ಮೂಮೆಂಟಿಂಗ್ ಏನು ಗೊತ್ತಾ, ಲೈಕ್ ನಾನು ಏನಾದರೂ ಹೇಳಬೇಕು ಅಂತಿಲ್ಲ ಅಂದರೆ ಇದು ಮೂಮೆಂಟ್ ನಾನು ಮಾಡಬೇಕು. ಹೆಲೋ, ಎಸ್, ಲೈಕ್ ನಾನು ಇದ್ರ ಮೂಮೆಂಟು ಇಲ್ಲಿ ಮೈಂಡಲ್ಲಿ ಇಲ್ಲಿ ವಾಯ್ಸ್ ಅದನ್ನು ಟೋ ಮಾಡಬೇಕು. ಓಕೆ, ನೀವು ಮಾತಾಡಬೇಕಾದ್ರೆ ಮೌತೇ ಓಪನ್ ಆಗಲ್ವಲ್ಲ? ನಾನು ಇಲ್ಲಿಂದ ಟೋ ಮಾಡ್ತೀನಿ. ಇಲ್ಲಿ ನೋಡ್ದ ಅಂತಂದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೈಸ್, ಹೆಲೋ, ಅಷ್ಟು ಪ್ರೊನೌನ್ಸಿಯೇಷನ್ ಸ್ಪಷ್ಟವಾಗಿ ಬರುತ್ತೆ. ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್. ನಾವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಅದ್ರ ಮೇಲೆ ಡಿಪೆಂಡು.